ಸ್ಟಾರ್ಟ್ ಆಯ್ತಾ ಬಾಕಿ ದಿನ ಆಗ್ತಲ್ಲ ಮಾಡೋದೇ ಗೊತ್ತಾಗ್ತಿಲ್ಲ ಸ್ಟಾರ್ಟ್ ಮಾಡೋಣ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಆಫ್ಟರ್ 6 months ಆದಮೇಲೆ ಮತ್ತೆ ನಾನು ಬ್ಲಾಗನ್ನು ಮಾಡ್ತಾ ಇರೋದು. ಯಾಕೋ ಹೀಗೆ ಗುರು ಏನು ಹೇಳ್ತಾರೆ, ನನ್ನ ಹಳೆ ಚಾನಲ್ ಎಲ್ಲ ನೋಡ್ತಾ ಇದ್ರು 6 months ಆಗೋಯ್ತಲ್ವ ವಿಡಿಯೋ ಮಾಡಿ, ಮತ್ತು ನಾನು ಬ್ಲಾಗೇ ಹಾಕಿಲ್ಲ, ಕಮೆಂಟ್ ಹಾಕಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು. ಸುಮ್ಮನೆ ಅನಿಸ್ತು ಬ್ಲಾಗ್ ಮಾಡೋಣ ಅಂತ. ಸೊ ಅವ್ರು ಹಂಗೆ ಹೇಳಿದ್ದಕ್ಕೆ ನಂಗೆ ಅನಿಸ್ತು ಓಕೆ ವಿಡಿಯೋ ಮಾಡೋಣ ಇವತ್ತೊಂದು ಅಂತ. ಇವಾಗ ಅಡುಗೆ ಮಾಡ್ತಾನೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು ಆಲ್ರೆಡಿ 10:15 ಆಗಿದೆ. ಮಗಳನ್ನ ಸ್ಕೂಲ್ಗೆ ಬಿಟ್ಟು ಬಂದಿದ್ದೀನಿ. ಇನ್ನು 1 hour ಟೈಮ್ ಇದೆ ನನಗೆ ಅಡುಗೆ ಮಾಡ್ಕೊಳ್ಳೋಕ್ಕೆ. ಸೊ ಅವ್ಳು ಬರೋ ಅಷ್ಟೊತ್ತರಲ್ಲಿ ಅಡುಗೆ ಮಾಡ್ಕೊಳ್ಳೋಣ. ಅಡುಗೆ ಮಾಡ್ತಾ ಮಾಡ್ತಾ ಹಂಗೆ ವಿಡಿಯೋನು ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಅಪರೂಪಕ್ಕೆ ಬಂದಿರೋಂಥ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ 6 months ಆದಮೇಲೆ ನಾನು ವಿಡಿಯೋ ಮಾಡ್ತಾ ಇರೋದಲ್ಲ. ಸೊ ಇವತ್ತು ಸ್ಪೆಷಲ್ ಅಡುಗೆ ಏನೂ ಇಲ್ಲ, ಸಿಂಪಲ್ಲಾಗಿ ಮಾಡ್ತಾ ಇರುವಂಥದ್ದು ಪಲ್ಯ, ಸಾಂಬಾರು, ಬಜ್ಜಿ, ಅನ್ನ, ಇಷ್ಟೇ. ಸೊ ನನಗೆ ಅನ್ನಿಸ್ತು ವಿಡಿಯೋ ಮಾಡಿದ್ರೆ ಮಗಳಿಗೆ ಇವಾಗ 2 years ಆಗ್ಲಿಕ್ಕೆ ಬಂತಲ್ವ. ನಾನು ಮುಂಚೆಯಿಂದನೇ ವಿಡಿಯೋ ಡೈಲಿ ಮಾಡ್ತಾ ಇದ್ರೆ ಮೆಮೊರಿ ಆಗಿರೋದು. ಮಗಳು ಹೆಂಗೆ ದೊಡ್ಡಾದ್ಲು ಚಿಕ್ಕ ಪಾಪುಯಿಂದ ಇವಾಗ 2 years ಆಗೋಯ್ತು. ಅದನ್ನ ನೋಡ್ಬೋದಿತ್ತು ಯೂಟ್ಯೂಬಲ್ಲೇ ಅಂತ ನಾನೇ ಹೇಳ್ತಾ ಇದ್ದೆ. ಎಷ್ಟೋ ಟೈಮ್ ವಿಡಿಯೋ ಮಾಡ್ಕೊಳ್ಬೇಕು ಅಂತ ಅನ್ಕೋತೀನಿ. ಮಾಡೋಣ ಅಂತಾನೆ ಬೇಡ, ಸಾಯ್ಲಿ ಯಾರು ಮಾಡ್ತಾರೆ, ಎಡಿಟಿಂಗ್ ಮಾಡಬೇಕು, ವಿಡಿಯೋ ಮಾಡಬೇಕು, ಮಗಳು ನೋಡ್ಕೋಬೇಕು, ಸಖತ್ ಹ್ಯಾಕ್ಟಿಕ್ ಆಗಿಬಿಡುತ್ತೆ ಅಂತ ಬೇಡ ಅಂತಾನೆ 2 years ಆಗೋಯ್ತು. ಸೊ ಇವಾಗ ನೋಡಿ, ಇವಾಗ ಲಾಸ್ಟ್ ವಿಡಿಯೋ ಹಾಕಿನೇ ಇವಾಗ 6 months ಆಗೋಯ್ತು. ವಿಡಿಯೋ ಮಾಡ್ಕೊಳ್ಳೋ ಮನ್ಸಿರುತ್ತೆ, ವಿಡಿಯೋ ಅಪ್ಲೋಡ್ ಮಾಡೋ ಮನ್ಸು ಇರುತ್ತೆ, ಬಟ್ ಮಾಡೋ ಟೈಮಲ್ಲಿ ಇವತ್ತು ಬೇಡ ನಾಳೆ ಮಾಡೋಣ ಅಂತ ಅನ್ಸುತ್ತೆ. ಸೊ ಆ ಮನ್ಸು ಬಿಟ್ಟು ಇವತ್ತು ಗಟ್ಟಿ ಮನ್ಸು ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಅಂತ ನೋಡೋಣ. ಇವಾಗ ಪಲ್ಯ ಮಾಡ್ತಾ ಇದ್ದೀನಿ ಆಯ್ತಾ, ಬೀನ್ಸ್ ಪಲ್ಯ ಮಾಡಿ ಸಾಂಬಾರು ಮಾಡೋ ಅಷ್ಟರಲ್ಲಿ 11 ಗಂಟೆ ಆಗಿಬಿಡುತ್ತೆ. ಮಗಳನ್ನ ಸ್ಕೂಲಿಂದ ಕರ್ಕೊಂಬರೋಕ್ಕೆ ಹೋಗೋಣ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇವತ್ತು ಬಿಟ್ಟು ಬರೋವಾಗ ಹತ್ತಿದ್ದಾಳೆ. ಇವತ್ತು ಯಾಕೋ ಮನ್ಸಿಲ್ಲ ಸ್ಕೂಲ್ಗೆ ಹೋಗೋಕ್ಕೆ ಅಂತ ಅನ್ಸುತ್ತೆ. ಅಮ್ಮ ಬೇಕು ಅಂತ ಅಳ್ತಾ ಇದ್ಲು. ಬರುವಾಗ ಬೇಜಾರಾಯಿತು ಅವಳು ಹತ್ತಿದ್ದು ನೋಡಿ. ಸೊ 1 hour ಆದಮೇಲೆ ಹೋಗಿ ಕರ್ಕೊಂಬರೋಣ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಜೊತೆಗೆ, ಓಕೆನಾ? ಸೊ ನನ್ನ ಹತ್ರ 2 ಕಿತ್ಲೆ ಹಣ್ಣು ಪೀಸ್ ಇದೆ ಆಯಿತಾ. ಒಂದು ಗುರು ಕೊಡೋಣ. ಫಸ್ಟ್ ನಾನು ತಿನ್ಕೊಂಬಿಡ್ತೀನಿ. ಥ್ಯಾಂಕ್ ಯು. ಇವತ್ತು ಫ್ರೆಂಡ್ಸ್ ಮಗಳನ್ನ ಸ್ಕೂಲಿಗೆ ನೀವು ಬಿಟ್ಟು ಬನ್ನಿ ಅಂತಂದರೆ ಹೋಗಿಲ್ಲ ಆಯಿತಾ. ನಾನೇ ಹೋಗ್ಬಿಟ್ಟು ಬಂದಿದ್ದೀನಿ. ಸೊ 3 ದಿನ ಆಯಿತು ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆಗಿ. 3 ದಿನದಲ್ಲಿ ಒಂದೇ ದಿನನೂ ಅವ್ರಿಗೆ ಹೋಗಿಲ್ಲ. ಸೊ ಅವ್ರಿಗೆ ಹೆಂಗೆ ಅನಿಸ್ತು, ಯಾಕೆ ಹೋಗಲ್ಲ ಅಂತ ಕೇಳೋಣ ಬನ್ನಿ. ನಾನೇನಂದೆ ಅಂತಂದರೆ, ಇನ್ ಕೇಸ್ ಮಗಳು ಸ್ಕೂಲಿಗೆ ಹೋಗಲ್ಲ ಪಾಪ ನಾನು ಬರ್ತೀನಿ ಅಂತ ರಾಶಿ ಹಠ ಮಾಡಿದ್ರೆ ಏನು ಮಾಡ್ತೀರಾ, ನಾನು ಮನೆ ಕರ್ಕೊಂಬಂದರೆ ಇಬ್ರಿಗೂ ಬೈತೀನಿ ಅಂತ ಅಂದೆ ಆಯ್ತಾ. ಅವ್ರು ಅಂತಾರೆ ನನ್ನ ಮಗಳನ್ನ ಎತ್ಕೊಂಡು 1 round 1 hour GM ಪಾಳ್ಯ ಸುತ್ಕೊಂಬಂದ್ಬಿಡ್ತೀನಿ, ಹೆಂಗೂ ಸ್ಕೂಲ್ ಮುಗೀತು ಅಂತ ಅಂದ್ಕೊತಾರೆ. ಅಮ್ಮ ಮನೆಗೆ ಬಂದ್ವಿ ಮಗಳೇ ಹೇಳೋಣ ಅಂತಂತಾರೆ. ಅಂದರೆ ಮಗಳು ಹಠ ಮಾಡಬಾರ್ದು, ಅಮ್ಮನೂ ಬೈಬಾರ್ದು. ಆ ಥರ ಏನೋ ಹೇಳ್ತಾರಲ್ವ, ಕೋಲು ಮುರಿಬಾರ್ದು, ಏನದು ಹಾವು ಸಾಯ್ಬಾರ್ದು ಅಂತ. ಆ ಥರ ನನ್ನ ಹಸ್ಬೆಂಡ್ ಮಗಳಿಗೂ ಬೇಜಾರಾಗಬಾರ್ದು, ಅಮ್ಮನ ಹತ್ರ ಬೈಸ್ಕೋಬಾರ್ದು ಅಂತ. ಸೊ ಹಿಂಗಿದ್ಬಿಟ್ರೆ ಅಪ್ಪ ಮಗಳು ಸ್ಕೂಲ್ಗೆ ಹೋದಂಗೆ ಅಂತ ಅಂದ್ಕೊಂಡೆ ನಾನು. ಇವರು ಚಿಕ್ಕವರಿದ್ದಾಗ ತುಂಬ ಹಠ ಮಾಡಿದ್ರಂತೆ ಸ್ಕೂಲ್ಗೆ ಹೋಗಲ್ಲ ಅಂತ. ಸೊ ಅದಕ್ಕೆ ಮಗಳು ಹಂಗೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಅಲ್ವಾ. ನಾನು ಆ ಥರ ಅಲ್ಲ, ಗುಡ್ ಗರ್ಲ್. ಸೊ ಬನ್ನಿ ಆಮೇಲೆ ಸಿಗ್ತೀನಿ, ಓಕೆ ಫ್ರೆಂಡ್ಸ್. ಇವತ್ತು ರಾತ್ರಿ ಊಟಕ್ಕೆ ನನ್ನ ಹಸ್ಬೆಂಡ್ ತಂಗಿ ಅಂದರೆ ನನ್ನ ಅತ್ತಿಗೆ ಬರ್ತೀನಿ ಅಂತ ಹೇಳಿದರು ಆಯಿತಾ. ಸೊ ಅದಕ್ಕೆ ನಾನು ಏನು ಪ್ಲ್ಯಾನ್ ಮಾಡಿಕೊಂಡೆ, ಸಾಂಬಾರು ಮಾಡಿಬಿಟ್ರೆ ಇವಾಗಲೇ ಜಾಸ್ತಿ ಸಂಜೆಗೂ ಸಾಕಾಗತ್ತೆ ಅಂತ ಅಂದ್ಕೊಂಡೆ. ಅವಳೇನಂದ್ಲು ಇವತ್ತು ನಾನು ಬರಲ್ಲ ಅಂತಂದ್ರು. ಸೊ ಇವಾಗ ನಾನು ಮಾಡ್ಕೊಂಡಿರೋ ಸಾಂಬಾರೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಬಿಕಾಸ್ ನಾನು ನಿನ್ನೆನೂ ಸಾಂಬಾರು ತಿಂದು ಇವತ್ತು ಸಾಂಬಾರು ತಿನ್ನೋಕ್ಕೆ ಇಷ್ಟ ಇಲ್ಲ. ಆದರೆ ಆಲ್ರೆಡಿ ತರಕಾರಿನೆಲ್ಲ ಬೇಯಿಸಿ ಆಗೋಗಿದೆ. ಅದಕ್ಕೆ ಏನು ಮಾಡಲಿ ಅಂತ ಕೇಳಿದ್ರೆ ನನ್ನ ಗಂಡ ಸಾಂಬಾರು ಬೇಯಿಸಿರೋದು ಪಲ್ಯ ಮಾಡು ಅಂತ ಹೇಳ್ತಾರೆ. ಯಾರಾದರೂ ಸಾಂಬಾರು ಬೇಯಿಸಿರೋ ಪಲ್ಯ ಮಾಡ್ತಾರಾ ಫ್ರೆಂಡ್ಸ್, ನೀವೇ ಹೇಳಿ. ಸೊ ಅದಕ್ಕೆ ಸ್ವಲ್ಪ ಚೇಂಜ್ ಇರಲಿ ಅಂತ ಇವತ್ತು ಅವ್ರ ಹತ್ರ ಸಾಂಬಾರು ಮಸಾಲೆನ ಹುರಿದು ಕೊಡಿ ಅಂತ ಹೇಳಿದ್ದೀನಿ. ಸೊ ಮಿಸ್ಟರ್ ಶೆಫ್ ಗುರುಪಾದ್ ಭಟ್ ಅವರು ಸಾಂಬಾರು ಹುರ್ಕೊಡೋಕ್ಕೆ ಅಂತ ಬಂದಿದ್ದಾರೆ ನೋಡಿ. ಸೊ ನೋಡೋಣ ಇವತ್ತು ಸಾಂಬಾರು ಟೇಸ್ಟ್ ಹೆಂಗಿರುತ್ತೆ ಅಂತ. ಅದು ಇವತ್ತು ಮಾಡ್ತಾ ಇರೋದು ಬೀಟ್ರೂಟ್ ಸಾಂಬಾರು. ನನಗೆ ಬೀಟ್ರೂಟ್ ಬರಲ್ಲ ಆಯಿತಾ, ನಂಗೆ ಅಷ್ಟು ಇಷ್ಟ ಆಗಲ್ಲ. ಅದೊಂಥರ ಮಣ್ಣಿನ ಸ್ಮೆಲ್ ಬರೋ ಥರ ಆಗುತ್ತೆ. ಸೊ ಅದಕ್ಕೇ ಇವತ್ತು ನಂಗೆ ಸಾಂಬಾರೇ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತ ಹೇಳೋದಕ್ಕೆ ನಾನು ಹುರಿದ್ಕೊಡ್ತೀನಿ ಅಂತಂದರು. ಸೊ ಅದಕ್ಕೆ ಚೇಂಜ್ ಇರಲಿ ಅಂತ ಹುರಿಸ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ಹೆಂಗೆ ಹುರಿತಾರೆ ಏನು ಅಂತ. ಸೊ ಫ್ರೆಂಡ್ಸ್ ಪ್ಲೀಸ್ ಇಗ್ನೋರ್ ಮೈ ಮೆಸ್ಸಿ ಗ್ಯಾಸ್ ಕಟ್ಟೆ. ಯಾಕೆ ಗೊತ್ತಾ, ಸ್ವಲ್ಪ ಅರ್ಜೆಂಟಲ್ಲಿ ಅಡುಗೆ ಮಾಡುವಾಗ ಇದೇ ರೀತಿ ಅಷ್ಟೆಲ್ಲ ಕೊತ್ತಂಬರಿ ಬೇಕಾವ್ತಲೆ. ಆಹಾ ಇವತ್ತು ಹೆಂಗಾರು ಮಾಡ್ತೀನಿ, ಕೊಡ್ತೀನಿ ನೋಡು. ಏನೇನು ಹಾಕ್ತಿದಾರೋ ಏನು ಮಾಡ್ತಿದಾರೋ ಅವ್ರಿಗೆ ಗೊತ್ತಿಲ್ಲ. ಕಾಣಿಸ್ತೀನಿ. ಕಾಣಿಸ್ತೀನಿ.
ಸೊ ಅವ್ರು ಹುರಿಯೋಷ್ಟರಲ್ಲಿ ನಾನು ಬಜ್ಜಿ ಮಾಡೋಣ ಅಂತ ಕಾಯಿನ ರುಬ್ಕೊಂಬಂದ್ಬಿಡ್ತೀನಿ. ಬಜ್ಜಿ ಅಂದ್ರೆ ಎಂತದಲ್ಲ? ಬಜ್ಜಿ ಅಂದರೆ ತಂಬುಳಿ. ಹಾ. ವಿ ಕಾಲ್ಡ್ ಇಟ್ ಬಜ್ಜಿ, ನೀವು ಹೇಳ್ತೀರಾ ತಂಬುಳಿ ಅಲ್ವಾ? ಸೊ ನೋಡಿ, ಇದು ಮೋಸ್ಟ್ಲಿ ನಾನು ಇನ್ನೇ ಮಾಡಿದ ಸಾಂಬಾರು ಫ್ಲೇವರೇ ಇವತ್ತು ಇಟ್ಕೊಂಡು ಬೆಳ್ಳುಳ್ಳಿ ಹಾಕಿ ಬೀಟ್ರೂಟ್ ಸ್ಮೆಲ್ ಹೋಗಿ ನಾನು ಫ್ಲೇವರ್ ಬೇರೆ ಥರ ಇರಲಿ, ನೀ ಹೇಳ್ಕೊಟ್ರೆ ನಾನು ನೀ ಹೇಳ್ದಂಗೆ ಆಗ್ತೀನಿ ಅದು ಟೇಸ್ಟ್. ಓಕೆ, ಮಜ್ಜಿನೇ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅಲ್ವಾ? ಫ್ರೆಂಡ್ಸ್ ನೋಡಿ, ನನ್ನ ಯಜಮಾನರು ಸಾಂಬಾರು ಹುರಿದುಕೊಟ್ಟು ಹೋಗಿದ್ದಾರೆ. ಸೊ ಇವಾಗ ಐ ನೀಡ್ ಟು ಪ್ರಿಪೇರ್ ಸಾಂಬಾರು. ಇವಾಗ ಅದನ್ನ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಏನಿದು ಬೀಟ್ರೂಟ್ ಮತ್ತು ಬೀನ್ಸ್ ಆಯಿತಾ. ಸೊ ಇವಾಗ ರುಬ್ಬಿಟ್ಟು ಸಾಂಬಾರು ಮಾಡೋಣ. ಆಲ್ರೆಡಿ 10:36 ಆಗೋಯ್ತು ಆಯಿತಾ. ಇನ್ನು 20 ಮಿನಿಟ್ಸಲ್ಲಿ ಮಗಳು ಬರ್ತಾಳೆ, ಅವಳನ್ನ ಕರ್ಕೊಂಬರ್ಬೇಕು. ಅಷ್ಟರೊಳಗೆ ಸಾಂಬಾರು ಮಾಡಬೇಕು. ಪಲ್ಯ ಆಯಿತು, ಬಜ್ಜಿ ಬ್ರಾಕೆಟಲ್ಲಿ ತಂಬುಳಿ ಅದು ಕೂಡ ರೆಡಿಯಾಗಿದೆ. ಸೊ ನನಗೆ ಅಂತ ಟೈಮೇ ಸಿಗಲ್ಲ ಫ್ರೆಂಡ್ಸ್. ನೋಡಿ ಇವಾಗ ಅವಳು ಬಂದರೆ ಮುಗೀತು, ಅಮ್ಮ 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 ಅಂತಿರ್ತಾಳೆ. ಸೊ ಅದಕ್ಕೆ ಅವಳು ಬರೋ ಅಷ್ಟರಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅನ್ಕೋತೀನಿ. ಅಡುಗೆ ಮಾಡೋಷ್ಟರಲ್ಲಿ 1 ಅವರ್ ಆಗಿಬಿಡುತ್ತೆ. ಓಕೆ ಬಾಯ್. ಇಲ್ಲಿ ಬೀನ್ಸ್ ಪಲ್ಯ, ನೆಕ್ಸ್ಟ್ ಬಿಸಿ ಬಿಸಿ ಬೀಟ್ರೂಟ್ ಸಾಂಬಾರು, ಜೊತೆಗೆ ಹಾಗಲಕಾಯಿ ಬಜ್ಜಿ. ಸೊ ಇದಿಷ್ಟು ಬಟ್ಟೆ ಇವಾಗ ಒಣಗಿಸಿ ಪಾಪುನ ಕರ್ಕೊಂಡು ಬರೋಕ್ಕೆ ಹೋಗೋಣ. ಸೊ ಇವಾಗ ಟೈಮ್ ಬಂದು 10:59 ಆಯಿತು. ಸೊ ಅದಕ್ಕೆ ಬನ್ನಿ ಹೋಗ್ಬಿಟ್ಟು ಕರ್ಕೊಂಡು ಬರೋಣ. ಬೆಳಿಗ್ಗೆ ಬೇರೆ ಅಳ್ತಾ ಇದ್ದೀವಿ ಪಾಪ. ಓಕೆ, ಸ್ಕೂಲ್ ತುಂಬ ನಿಯರ್ ಆಯಿತಾ, ಜಸ್ಟ್ 1 ಮಿನಿಟ್ ವಾಕ್ ನಮ್ಮ ಮನೆಯಿಂದ. ಸೊ ತುಂಬ ಹತ್ರ, ಅದಕ್ಕೆ ಇಲ್ಲೇ ಹಾಕ್ಕೊಂಡಿದ್ದೀವಿ. ಇಲ್ಲಿ ತೋರಿಸ್ತೀನಿ ಒಂದು ನಿಮಿಷ. ಸೊ ಅಲ್ಲಿ ರೆಡ್ ಕಾರ್ ಇದೆ ಅಲ್ವಾ, ಅಲ್ಲೇ ಸ್ಕೂಲ್ ಇರೋದು. ಇವಾಗ ಹೋಗೋಣ. ಹಾಗೆ ವೀಡಿಯೋ ಮಾಡೋಕೆ ಒಂಥರ ಭಯ ಆಗ್ತಿದೆ, ಯಾರಾದರೂ ಬೈದ್ಬಿಟ್ರೆ ಅಂತ. ಸೊ ಇವಾಗ ಬರ್ತಾಳೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಓಕೆನಾ? ಸೊ ಐ ಆಮ್ ವೇಟಿಂಗ್. ಇವಾಗ ಓಕೆ ಸೈಲೆಂಟಾಗಿ ಆಟ ಆಡ್ತಾ ಇದ್ದಾಳೆ ಅಂತ ಅಂದರು. ಬೆಳಿಗ್ಗೆ ತುಂಬ ಹತ್ಬಿಟ್ಲು. ಇವಾಗ ನೋಡಿ ನನ್ನ ಕಂಡ್ರು ಮೋಸ್ಟ್ಲಿ ಅಳಬಹುದು. ಬಂದು ನೋಡಿ ಕಾಣಿಸ್ತಾ ಇದ್ದಾಳ. ಝೂಮ್ ಮಾಡ್ತೀನಿ. ಶೀಸ್ ಕಮಿಂಗ್ ಮೈ ಲಿಟಲ್ ಪ್ರಿನ್ಸೆಸ್. ವಿಡಿಯೋ ಅಲೋವಿಲ್ಲ ಅಂದ್ಬಿಟ್ರೆ ಶೇಪ್ ಔಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ಇವಾಗ ಇದು 1 ನಿಮಿಷ ಅವಳು ಈ ಕಡೆ ತಿರುಗಿದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಶೀಸ್ ಬ್ಯಾಕ್. ಎಂತ ಮಗನೇದು? ಕ್ಯಾಟ್ ಅಲ್ಲ, ಎಂಥದ್ದು? ಎಂಥದ್ದು? ಮ್ಯಾಮೆ ಅಲ್ಲ, ಮ್ಯಾಮ್ ಎಂತ ಅಂದರು? ಎಂಥದ್ದು? ರ್ಯಾಬಿಟ್. ಹಾಂ, ಬಾಯ್ ಮಾಡು ಅಕ್ಕಂಗೆ. ಎಂತ ಮಾಡಿದೆ ಸ್ಕೂಲಿಗೆ ಹೋಗಿ? ಹಾಂ, ಜಾರು ಬಂಡಿ ಆಡ್ದ್ಯಾ? ಮತ್ತೆ ಹಣ್ಣಿ ತಿಂದ್ಯಾ? ಹಣ್ಣಿ ತಿಂದು ಎಷ್ಟು ಹಣ್ಣಿ ತಿಂದೆ? 2 ಅಷ್ಟೇ ತಿಂದ್ಯಾ? ನೀನೇ ಕೊಡ್ದ್ಯಾ? ಸುಸ್ಸು ಬತ್ತು ಹೇಳ್ದ್ಯಾ? ಮಾಡ್ದ್ಯಾ? ಜಾಣೆ ಅಂತರ್ಯ ಐಸ. ಎಂಥದ್ದು? ಗುಡ್ ಗರ್ಲ ಬ್ಯಾಡ್ ಗರ್ಲ? ಬ್ಯಾಡ್ ಗರ್ಲ. ಕೊಲಕ ಪಪ್ಪಂಗೆ ಕಾಣಿಸು. ಚಿನ್ನು ಎಂತ ತಂತೋಳಿ. ವಾಸ್ ದ ಡೇ ಮಗಳೇ? ಸ್ಕೂಲ್ ಹೆಂಗಿತ್ತು? ಹಾಂ, ಸ್ಕೂಲ್ ಹೆಂಗಿತ್ತು ಚಿನ್ನು? ಸೂಪರ್ ಇತ್ತ ಜಾಣೆ. ಬಾಯ್ ಮಾಡು, ಬೈ ಹಂಗೆ ಕಾಣಿಸು. ಕ್ಯಾಟ್ ಬಾಯ್ ಮಾಡು. ಅಪ್ಪ ನಾನು ಬಂದೆ ಹೇಳು. ಹಾಂ ಹೇಳು. ಹಾಂ, ಹ್ಯಾಪಿ ಬರ್ತ್ಡೇ ಕರಿ ಪಪ್ಪನ. ಥ್ಯಾಂಕ್ ಯು ಫ್ರೆಂಡ್ಸ್. ದಿಸ್ ಈಸ್ ಲಂಚ್ ಟೈಮ್. ನೋಡಿ, ಇದು ಇವತ್ತಿನ ಮೆನ್ಯೂ. ಬೀನ್ಸ್ ಪಲ್ಯ, ಆಲೂ ಫ್ರೈ, ಉಪ್ಪಿನಕಾಯಿ, ಉಪ್ಪು. ಇದು ಎಂಥದ್ದು? ಮಾವಿನಕಾಯಿ ಮಂಗರ್ಸೇನ. ಇದೇನೋ ಒಂದು ಆಯಿತಾ, ಸ್ವೀಟ್ ಖಾರ ಹುಳಿ ಹುಳಿಯಾಗಿರೋದು. ಪನ್ನೀರ್, ಅನ್ನ,
ಇದು ನನ್ನ ಯಜಮಾನ್ರು ಮಾಡಿರೋವಂಥ ಸಾಂಬಾರ್. ಓಕೆ, ಸೊ ಇವಾಗ ಊಟ ಮಾಡಬೇಕು. ನೋ ದೃಷ್ಟಿ ಫಾರ್ ಊಟ. ಓಕೆನಾ? ಇಷ್ಟೆಲ್ಲ ಐಟಮ್ಸ್ ಇದೆ ಅಂತ ದೃಷ್ಟಿ ಹಾಕ್ಬಿಡ್ಬೇಡಿ. ಮಗಳಿಗೆ ಊಟ ಮಾಡಿ ಮಲಗಿಸಿದ್ದಾಯಿತು. ಸೊ ಇವಾಗ ನಮ್ಮದು ಊಟ ಮಾಡೋ ಟೈಮ್. ಊಟ ಮಾಡಿ ಆಮೇಲೆ ಸಿಗುವ. ಬಾಯ್. ಇವಳು ನನ್ನ ಮಗಳು ಫ್ರೆಂಡ್ಸ್. ಪಪ್ಪನ ಫೋನಲ್ಲಿ ವೀಡಿಯೋ ಮಾಡಬಾರ್ದು. ಯಾರ ಫೋನಲ್ಲಿ ವೀಡಿಯೋ ಬೇಡ ಮಗ? ಫೋನ್ ಬೇಡ? ಬೇಡ, ಸರಿ. ಅಮ್ಮ ಎಂತ ಮಾಡಿತ್ತು ಮಗ? ಕೂತೋಪು. ಫ್ರೆಂಡ್ಸ್ ಏನಾಯ್ತು ಗೊತ್ತಾ? ಮಗಳು ಮಲಗಿದಾಳೆ ಅಂತ ನಾನು ಹಂಗೆ ಸ್ವಲ್ಪ ಹೊತ್ತು ಮಲಗಿದ್ನ. ಗ್ಯಾಸ್ ಮೇಲೆ ಏನಲ್ಲಿ ಸ್ಟೀಮರಲ್ಲಿ ಗುರು ಇದು ಬೇಕು ಅಂತ ಹೇಳಿದರು, ಗೆಣಸು ಸ್ವೀಟ್ ಪೊಟ್ಯಾಟೊ ಬೇಕು ಅಂತ ಹೇಳಿದರು ಅಂತ ನಾನು ಹಂಗೆ ಸ್ಟೀಮರಲ್ಲಿ ಇಟ್ಟು ಅಲ್ಲೇ ಮಲಗಿದ್ನ ಮೊಬೈಲ್ ನೋಡ್ತಾ. ಹಂಗೆ ನಿದ್ದೆ ಕಣ್ಣಿಗೆ ಹತ್ಬಿಡ್ತು. ಇಲ್ಲಿ ತೋಪು ಕತ್ತು. ಏನಿದೆ? ಎಂತ ಇದ್ದು ಮಗ? ದ್ರಾಕ್ಷಿ ಹಣ್ಣಿದ್ದು ಬೇಕು ನಿಂಗೆ? ಒಂದಪ್ಪಿ ಕೂಡ ಮಂಗೆ ಈಗ. ಹಾಂ, ಇವಾಗ ಅವಳಿಗೆ ಏನು ಬೇಡ, ಎಲ್ಲ ಇಟ್ಟಿಟ್ಟ. ಇಟ್ಬಿಡು. ಹಾಂ ಹಾಂ, ಸರಿ ಸರಿ. ನಾನು ಏನಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ನನ್ನ ತೋಪು ಕಾಣಿಸ್ತೀನಿ ರೀ ಮಗ. ಗಟ್ಟಿ ನಿಲ್ಲು ಒಂದು ನಿಮಿಷ. ಹಾಂ ರೀ, ಹಿಂಗೆ ಸ್ಟೀಮರಲ್ಲಿ ಇಟ್ಟಿದ್ನಾ. ಇದಕ್ಕೇನೂ ಆಗಿಲ್ಲ ಆಯಿತಾ, ಇದೇನೂ ಕತ್ತೋಗಿಲ್ಲ. ಫುಲ್ ನೀರಾರೋಗಿದೆ. ಗುರು ಬಂದು ಏನೋ ಸ್ಮೆಲ್ ಬಂದಿದೆ ಅಂತ ನೋಡಿದ್ರಂತೆ. ಇದು ಫುಲ್ ಬಿಸಿ, ಗ್ಲಾಸೆಲ್ಲ ಫುಲ್ ಬಿಸಿ. ಇದನ್ನ ಹಂಗಾಗಿದೆ ಅಂತಂದರೆ ಫ್ರೆಂಡ್ಸ್, ಸರಿ ಇಲ್ಲಿ ನೋಡಿ, ನೀರು ವಾರಿ ತೂತೆ ಆಗೋಯ್ತಾ ಏನೋ ಗೊತ್ತಾಗ್ತಾ ಇಲ್ಲ. ಇದು ಹಿಂಗೆ ಎತ್ತದ್ನಾ, ಇಲ್ಲಿ ನೋಡಿ ನನ್ನ ಬಟ್ಟೆ ಸೀದೋಯ್ತು. ಅಷ್ಟು ಬಿಸಿಯಾಗಿತ್ತು ಅನಿಸುತ್ತೆ. ಥ್ಯಾಂಕ್ಫುಲಿ ಗ್ಲಾಸ್ ಸ್ಟವ್ ಹೊಟ್ಟೋಗಿಲ್ಲ, ಇದು ಒಡೆದೋಗಿಲ್ಲ. ಓ ಮಗನೇ ಒದ್ದೆಲ್ಲ ಮಗಳೇ, ಬಿಸಿ. ಇವಾಗ ಇದನ್ನ ಗುರುಗೆ ಮತ್ತು ಮಗಳಿಗೆ ಇಬ್ಬರಿಗೂ ಕೊಡೋಣ ತಿನ್ನೋಕ್ಕೆ. ಅದಕ್ಕೆ ಇಟ್ಟಡ ಬಿಸಿ ಇದ್ದು. ಹಾಂ ಹಾಂ, ಬಿಸಿ ಕಿಟ್ಟಿದ್ರೆ ಎಂತ ತೋಳು ಮಗ? ಹೌದು, ಅವಳಿಗೇನಿಲ್ಲ. 4 ದ್ರಾಕ್ಷಿ 2 ಗೋಡಂಬಿ ಹಾಕ್ಬಿಟ್ರೆ ಅಮ್ಮ ದೇವ್ರೆ. ನನ್ನ ಗ್ಯಾಸ್ ಸ್ಟವ್ನು ಫುಲ್ ಬಿಸಿ. ನಂಗೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಅನ್ನೋದೇ ನೆನಪಿಲ್ಲ. ಹೋಗ್ಲಿ, ಆಫ್ ಮಾಡೋದು ಎಲ್ಲಿಂದ ಬಂತು? ಸಿ, ಇದು ಫುಲ್ ಬಿಸಿ. ಇರಿ ಒಂದು ನಿಮಿಷ ತೋರಿಸ್ತೀನಿ. ಸಿ, ಇಷ್ಟು ಕೊಟ್ಬಿಟ್ರೆ ಆಯಿತು ಅವಳಿಗೆ. ಶಿ ಇಸ್ ಫುಲ್ ಹ್ಯಾಪಿ ನೋಡಿ. ಓ, ಎಂತ ಇದ್ದು ಮಗ ಅಲ್ಲಿ? ಎಂಥದ್ದು ಅಲ್ಲೊಂದು ಮಗನೇ? ಅಲ್ಲಿದ್ದಿತ್ತ ಪಾಟು? ಮಳೆಗೆ ಬಬ್ಬಾತ? ಹೆಂಗ್ ಬಿತ್ತು ಮಗ? ಡುಬು ಹೆಂಗ್ ಬಿತ್ತು? ಹಾಂ, ಹೆಂಗ್ ಬಿತ್ತು ಹೇಳು? ಬಬ್ಬಾತ? ಛೀ ಛೀ, ನಾನು ತಿನ್ಬಿಡ್ಲ ನಿನ್ನ ದ್ರಾಕ್ಷಿ ಗೋಡಂಬಿನ? ಹಂಗಾರೆ ನೀ ಕುತ್ಕೊಂತೀನಿ. ಸೊ ಫ್ರೆಂಡ್ಸ್, ಇವಾಗ ನಾವು ಗೋಯಿಂಗ್ ಟು ಅತ್ತೆ ಮನೆ. ಅಂದರೆ ನನ್ನ ಅತ್ತಿಗೆ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರಿಗೆ ಗೊತ್ತಿಲ್ಲ, ಐಡಿಯಾ ಸಹ ಇಲ್ಲ ನಾವು ಬರ್ತೀವಿ ಅಂತ. ಸುಮ್ಮನೆ ಬೇಜಾರು ಬರ್ತಾ ಇತ್ತು. ಫ್ರೈಡೇ ಅಂತ ಸುಮ್ಮನೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಸರ್ಪ್ರೈಸ್ ವಿಸಿಟ್ ಮಾಡೋಣ ಅಂತ. ಎಲ್ಲಿ ಹೋಗ್ತಾ ಇದ್ದೆ ಮೊನ್ನೆ? ಅತ್ತೆ ಮನೆಗೆ. ಅತ್ತೆಗೆ ಸರ್ಪ್ರೈಸ್ ಎಂಟ್ರಿ ನಮ್ಮದು. ಸೊ ಅವ್ಳಿಗೆ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ, ಅವಳು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾಳೆ ನೋಡೋಣ. ನಾಳೆ ಬನ್ನಿ ಹೇಳ್ತಾ ಇದ್ದು. ಸೊ ನಾಳೆ ನಮ್ಮನೆಗೆ ರಿಲೇಟಿವ್ಸ್ ಬರ್ತಾ ಇದ್ದಾರೆ. ಸೊ ಅದಕ್ಕೆ ನಾಳೆ ಹೋಗೋಕ್ಕಾಗಲ್ಲ ಅಂತ ಇವತ್ತು ಸುಮ್ಮನೆ ಹೋಗಿ ಕೂತು ½ an hour ಮಾತಾಡಿ ಹಾಗೆ ವಾಪಸ್ ಮನೆಗೆ ಬರ್ತೀವಿ. ಬಿಕಾಸ್ ಗುರುಗೆ ಅಲ್ಲಿಂದೇನೋ ಅಪಾಯಿಂಟ್ಮೆಂಟ್ ಇದೆ ಅಂತೆ. ಸೊ ಬನ್ನಿ ಹೋಗೋಣ, ಇನ್ನೂ ಕರ್ಕೊಂಡು ಹೋಗ್ತೀನಿ. ನನ್ನ ಅತ್ತಿಗೆಗೆ ಎಷ್ಟು ಖುಷಿ ಆಗುತ್ತೆ ನಾವು ಬಂದಿದ್ದೀವಿ ಅಂತ ತೋರಿಸ್ತೀನಿ. ಓಕೆನಾ? ಡನ್. ಲೆಟ್ಸ್ ಗೋ. ಫ್ರೆಂಡ್ಸ್, ಇವಾಗ ಅತ್ತಿಗೆಗೆ ಏನಾದರೂ ಸ್ವೀಟ್ ತೊಗೊಂಡೋಗೋಣ ಅಂತ ಬಂದಿದ್ವಿ. ಇವಾಗಲೂ ಮ್ಯಾಂಗೋ ತೊಗೊಂಡು ಹೋಗ್ತಾ ಇರ್ತೀವಿ. ಸೊ ಸ್ವಲ್ಪ ಚೇಂಜ್ ಇರಲಿ ಅಂತ ಸ್ವೀಟ್ ತೊಗೊಳಕ್ಕೆ ಅಂತ ನಿಯರ್ ಬೈ ಇರೋ ಬೇಕ್ರಿ ಬಂದಿದ್ವಿ. ಇದು ಸ್ಟ್ಯಾಚ್ಯೂ ಆಫ್ ದಮ್ ಇರ್ತದೆ. ಸೊ ನೋಡೋಣ ಯಾವ್ದು ಚೆನ್ನಾಗಿದೆ. ಓಕೆ, ಇಲ್ಲ ಕೇಕ್ ಪೀಸ್ ತಗೊಂಡು ನಾನು. ಹಾಂ, ಇದು ಸ್ವೀಟ್ ಟೇಸ್ಟ್ ನೋಡ್ಕೊಂಡು ಚೆನ್ನಾಗಿದೆ ಅಂತ ಅದನ್ನು 4 ಪೀಸ್ ಸ್ವೀಟ್ ಜಾದಿನ ಚೂಪು
ಯಾವ್ದು ಇದು ಏನು ಸ್ವೀಟ್ ಇದು ಟೇಸ್ಟ್ ಕಲಾಕಂದ ಕೊಡಕ್ಕೆ ಸ್ವಲ್ಪ ಒಂಚೂರು ಕೊಡ್ತೀರಾ ಟೇಸ್ಟ್ ನೋಡ್ಬೋದಾ ಕೇಕು ಇರು ಕೇಕ್ ಯಾವುದು ಸೊ ಸ್ವೀಟ್ ಬೇಡ ಅಂತ ಹೇಳಿ ಕೇಕ್ ತೊಗೊಂಡ್ವಿ 4 ಪೀಸ್ ಕೇಕ್ ತೊಗೊಂಡು ನನ್ನ ಮಗಳಿಗೊಂದು ಎಂತ ಮಗದು ಹಾಂ ಏರೋಪ್ಲೇನ್ ತೊಗೊಂಡು ಹೊರಡೋದು. ಫ್ರೆಂಡ್ಸ್ 1/2 ಅವರ್ ಹೋಗೋಕ್ಕೆ 1/2 ಅವರ್ ಬರೋಕ್ಕೆ ಅಂತ ಅಂದಾಜು ಹಾಕಿ ಅದಕ್ಕೆ ಮನೆಗೆ ಹೋದ್ವಾ. ಹೋಗೋಕೆ 1 ಅವರು ಬರೋಕ್ಕೆ 1 ಅವರು ಸುಸ್ತಾಗ್ಬಿಡ್ತು. ಯಾಕಾದರೂ ಹೋದ್ವಿ ಅನಿಸ್ತು. ಸುಮ್ಮನೆ ಫ್ರೈಡೇ ಅಲ್ವಾ ಟೈಮ್ ಪಾಸ್ ಆಗುತ್ತೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಕರ್ಕೊಂಡು ಹೋದೆ. ಇವಾಗ ನನಗೆ ಸಖತ್ ಸುಸ್ತಾಗ್ತದೆ. ಆಲ್ಮೋಸ್ಟ್ ಟೈಮ್ ಬಂದು 11 ಗಂಟೆಗೆ ಬಂತು. ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡಿ ಮಲ್ಕೋತೀವಿ. ಯಾಕೆ ಅಂತಂದರೆ ನಾಳೆ ಒಂದು ಪುಟಾಣಿ ಟ್ರಿಪ್ಗೆ ಹೋಗೋದಿದೆ. ಬೆಳಿಗ್ಗೆ ಹೋಗಿ ಬೇಗ ಬಂದುಬಿಡೋದು ಅಷ್ಟೇ. ಸೊ ಅದಕ್ಕೆ ಇವಾಗ ಮನೆ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಬೆಳಿಗ್ಗೆ ಎದ್ದು ಹೋಗ್ಬೋದಿಲ್ಲ ಅಂತಂದರೆ ಮುಂಚೆನೇ ಕ್ಲೀನ್ ಮಾಡ್ಬೋದಿತ್ತು ಅಂತ ನೀವು ಅಂದ್ಕೋತೀರಾ. ಬಟ್ ನನ್ನ ಮಗಳ ಎಚ್ಚರ ಇರೋವಾಗ ಕ್ಲೀನ್ ಮಾಡಿದ್ರೆ ಒಂದೊಂದು ಅರ್ಧ ಗಂಟೆ ಒಳಗೆ ಅದು ಹೆಂಗಿತ್ತು ಹಾಗೆ ಆಗಿಬಿಡುತ್ತೆ. ಸೊ ಅದಕ್ಕೆ ಇವಾಗ ಕ್ಲೀನ್ ಮಾಡಿ ಮಲಗೋದು. ಸೊ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿ ಟಾಟಾ, ಬಾಯ್ ಬಾಯ್, ನಮಸ್ಕಾರ.